ನೋಡಿದ್ದೀರಾ ಮುಂಜಾಕ್ ವೆರಿ ಶೈ ಆ್ಯನಿಮಲ್, ಈ ಜಿಂಕೆಗಿಂತ ಸ್ವಲ್ಪ ಸಣ್ಣ. ದೆನ್ ಮೌಸ್ ಡಿಯರ್, ದೇ ಆರ್ ಪ್ಯೂರ್ಲಿ ನಾಕ್ಟರ್ನಲ್ಲಿ. ಅದು ಸೋ ಮೆನಿ ಪೀಪಲ್ ಹ್ಯಾವ್ ನಾಟ್ ಸೀನ್ ದೆಮ್, ಬಟ್ ದೀಸ್ ಆರ್ ದಿ 4 ಡಿಯರ್ಸ್ ಅವೈಲೇಬಲ್ ಇನ್ ಅವರ್ ಫಾರೆಸ್ಟ್. ಬಂಡೀಪುರಲ್ಲಿ ಹೈನಾ ಸ್ಪಾಟ್ ಆಗಿದೆ ನೈಟ್ ಟೈಮಲ್ಲಿ. ಕೆಲವು ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ. ಅವು ದೆರ್ ಇಸ್ ಎ ಟೈಗರ್ ಸೆಲ್ ಇನ್ ಬೆಂಗಳೂರು. ಅಲ್ಲ, ಅದೇ ಥರ ಎಲ್ಲ ಸ್ಟೇಟಲ್ಲೂ ಇದೆ. ಈಗ ನಮ್ಮಲ್ಲಿ 524 ಟೈಗರ್ ಇದೆ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ. ನನ್ನ ಪ್ರಕಾರ ಇನ್ನೂ ಜಾಸ್ತಿ ಇದೆ. ಕ್ಯಾಮರಾ ಹಾಕೋದಮ್ಮ ಇತ್ತೀಚೆಗೆ ಅರ್ಲಿಯರ್ ಏನಿತ್ತು, ಕೆಲವ್ರಿಗಷ್ಟೇ, ಕೆಲವು ಆರ್ಗನೈಸೇಷನ್ಸ್ ಅಷ್ಟೇ ಮಾಡ್ತಾಯಿದ್ವು. ಈಗ ನಮ್ಮ ವಾಚರು ಮಾಡ್ತಾರೆ, ಥ್ಯಾಂಕ್ಸ್ ಟು ದ ಟೆಕ್ನಾಲಜಿ. ನಮ್ಮ ವಾಚರ್ ಹೇಳ್ತಾನೆ, ಈಗ ನೀವು ಕ್ಯಾಮರಾ ನೋಡಿದ್ದೀರಾ? ಕ್ಯಾಮರಾ ನೋಡಿಲ್ಲ. ದಯಮಾಡಿ ಇನ್ಸರಿ ಯಾವಾಗಾರು ಬಂಡೀಪುರನೋ ನಾಗರೋಳಿ ಕ್ಯಾಮ್ರಾ ಇದ್ದೇ ಇರುತ್ತೆ ನಮ್ಮಲ್ಲಿ, ತೋರಿಸ್ತಾರೆ. ಸೊ ಕಟ್ಟಬೇಕು. ಕ್ಯಾಮರಾ ಕಟ್ಟೋದು ಒಂದು ಆರ್ಟ್. ಎಷ್ಟಕ್ಕೆ ಕಟ್ಟಬೇಕು? ನಿಮ್ಮ ಉದ್ದೇಶ ಏನು? ನೀವು ಟೈಗರ್ ಓಡಾಡಿರೋದು ನಿಮ್ಗೆ ಕ್ಯಾಪ್ಚರ್ ಆಗಬೇಕು, ಆ ಲೆವೆಲಿಗೆ ಕಟ್ತಾರೆ ಅವರು. ಎಷ್ಟು ಆ ಮರಕ್ಕೆ ಕಟ್ತಾರೆ, ಅಥವಾ ಏನು ಅಲ್ಲಿ ಇಲ್ಲ ಏನೂ ಇರಲಿಲ್ಲ ಅಂತಂದರೆ ಒಂದು ಸ್ಟ್ಯಾಂಪ್ ಮಾಡಿ ಕಡ್ಡಿ ಅಲ್ಲ, ಒಂದು ಸ್ಟೀಲ್ ರಾಡ್ ಹಾಕ್ತಾರೆ, ಅಥವಾ ಹಾಲೋ ಸ್ಟೀಲ್ ರಾಡ್ ಹಾಕ್ಬಿಟ್ಟು ಅದನ್ನು ಸೇಫ್ ಗಾರ್ಡ್ ಮಾಡ್ತಾರೆ. ಕಡ್ಡಿ ಹಾಕಿ ಅದನ್ನು ಮಾಡಿ ಬೀಳ್ದಂಗೆ ಅದನ್ನು ಕಟ್ತಾರೆ. ಈ ಕಡೆ 2 ಆ್ಯಂಗಲ್ ಇರ್ತದೆ. ಇಟ್ ಶುಡ್ ಕ್ಯಾಪ್ಚರ್. ಆಮೇಲೆ ಹಿಂಗೆ ಪಾಸ್ ಆಯಿತು ಯಾವುದೇ ಆಬ್ಜೆಕ್ಟ್ ಅಂದಾಗ ಕ್ಲಿಕ್ ಆಗ್ತದೆ. ಹುಲಿನಾರು ಹೋಗ್ಬೋದು, ಚಿರತೆನಾರು ಹೋಗ್ಬೋದು, ಆನೆನಾರು ಹೋಗ್ಬೋದು, ಮತ್ತೊಂದು. ಬಟ್ ನೀವು ಕಟ್ಟಿರೋ ಹೈಟ್ ಮೇಲೆ ನೀವು ಯಾವ ಪ್ರಾಣಿಗಳನ್ನ ನೀವು ಕ್ಯಾಪ್ಚರ್ ಮಾಡೋಕ್ಕೆ ಕೊಟ್ಟಿದ್ದೀರಾ. 2 ಕ್ಯಾಮರಾ ಬೇಕು, ಒಂದು ಕಟ್ಟಂಗಿಲ್ಲ ಪ್ಯಾರಲಲ್ ಆಗಿ. ಸೊ 2 ಕ್ಯಾಮರಾ ಕಟ್ಟಿರ್ತೀರಿ, ಫ್ಲ್ಯಾಶ್ ಆಗ್ತದೆ. ಈ ಸೈಡ್ ನಿಮಗೆ ಸ್ಟ್ರೈಪ್ಸ್ ಬೀಳ್ತವೆ. ಫುಲ್ ಟೈಗರು ಬರುತ್ತೆ. ಅದು ಹಿಂಗೆ ತಿರುಗಿ ನೋಡ್ತಾ ಇರ್ತದೆ ನೈಟ್ ಟೈಮ್. ಯಾವ ಟೈಮ್ ಅಂತೇಳಿ ಅಲ್ಲೇ ರೆಕಾರ್ಡ್ ಆಗುತ್ತೆ. ಎನಿ ಆಬ್ಜೆಕ್ಟ್ ಮೂವ್ ಆದ ತಕ್ಷಣ ಅದು ಕ್ಲಿಕ್ ಆಗುತ್ತೆ. ಕತ್ಲು ಬೆಳಕು ಏನು ಪ್ರಶ್ನೆ ಇಲ್ಲ, ಕ್ಯಾಪ್ಚರ್ ಆಗುತ್ತೆ. ಅದೇ ಥರ ಬರುತ್ತೆ ಅಲ್ಲೂ ಅದೇ ಥರ ಬರುತ್ತೆ. ವೆರಿ ಕ್ಲಿಯರ್. ನಾವು ಡೇ ಟೈಮ್ ತೆಗೆದ ಫೋಟೋಗ್ರಫಿ ಬರಲ್ಲ, ಅದು ಹಾಗೇ ಬರುತ್ತೆ. ಕಣ್ಣು ಇದು ಬರ್ತದೆ, ವಿಚ್ ಆರ್ ಪ್ರಾಮಿನೆಂಟ್ ಫೀಚರ್ಸ್ ಕಾಣ್ತವೆ ನಿಮಗೆ. ಈ ಕಪ್ಪು ಇದ್ದುಬಿಟ್ರೆ ನಿಮಗೆ ಬರೀ ಕಣ್ಣು ಮಾತ್ರ ಕಾಣ್ತವೆ, ರಿಫ್ಲೆಕ್ಟ್ ಆಗ್ತದಲ್ಲ, ಕಾಣ್ತದೆ. ಸೊ ವೆರಿ ಕ್ಲಿಯರ್ ಇರಲ್ಲ. ನೀವು ಡೇ ಟೈಮ್ ಹುಲಿ ಬರೀ ಕತ್ಲಲ್ಲೇ ಓಡಾಡಬೇಕಂತೇನೂ ಇಲ್ಲ. ಆಮೇಲೆ ಇಲ್ಲೇ ಓಡಾಡ್ತಾ ಇದೆ ಆ ಹುಲಿ 2 ಸಾರಿ ನೋಡ್ತಾರೆ, ಇದೇ ಹುಲಿ ಟೆರಿಟರಿ. ಸೊ ನಾವು ಇದರಲ್ಲಿ ಬಂಡೀಪುರಲ್ಲಿ ಇಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಕ್ಯಾಮರಾಸ್. ಯೂಶ್ವಲಿ 2 ಸಾರಿ ಮಾಡ್ತಾರೆ. ಒಂದು ತಿಂಗಳು ಒಂದು ಇದು ಏರಿಯಾ ಅಂತ. ಒಂದು ತಿಂಗಳಲ್ಲಿ ನಾವು ಫಸ್ಟ್ ಗ್ರಿಡ್ಸ್ ಗೊತ್ತಾ ನಿಮಗೆ? ನಮ್ಮದು ಬಂಡೀಪುರದ್ದು ಮ್ಯಾಪ್ ಇದೆ. ಆ ಮ್ಯಾಪನ್ನು ಗ್ರಿಡ್ಸಿಗೆ ಡಿವೈಡ್ ಮಾಡಿಕೊಡ್ತಾರೆ. ಡಿವೈಡ್ ಮಾಡಿಕೊಂಡು ಎಷ್ಟು ಕ್ಯಾಮರಾ ಬೇಕು ಅಂತ ನೋಡ್ತೀವಿ. ಸಪೋಸ್ ನನಗೆ 300 ಕ್ಯಾಮರಾ ಬೇಕು, ಅಷ್ಟಿಲ್ಲ, 150 ಇದೆ. ವಾಟ್ ಐ ವಿಲ್ ಡಿವೈಡ್ ಇಟ್ 150 ಕ್ಯಾಮರಾಸು ಡಿವೈಡ್ ಮಾಡ್ಕೊಡ್ತೀನಿ. ಅರ್ಧ ಯಾವ ಏರಿಯಾ, ನನ್ನ ಹತ್ರ 12 ರೇಂಜ್ ಇದೆ, 13 ರೇಂಜ್ ಇದೆ ಅಂತಂದರೆ ನಾನೇನು ಮಾಡ್ತೀನಿ, 6 ರೇಂಜನ್ನು ಈ ಸೆನ್ಸಸ್ಸಲ್ಲಿ ಕವರ್ ಮಾಡ್ತೀನಿ. ಇನ್ನೊಂದು ಸೆನ್ಸಸ್ ಅಂದರೆ ಇನ್ನೊಂದು ತಿಂಗಳು, ಮಿನಿಮಮ್ 25 ಡೇಸ್ ಆಗುತ್ತದು. ನಾವು ಕ್ಯಾಮರಾ ಡೈಲಿ ಇದನ್ನು ತೆಗೆದು ಅದು ಡೈಲಿ ಹೋಗ್ತಾ ಇರ್ತಾರೆ ನಮ್ಮವ್ರು, ಹೋಗಿ ಆ ಕ್ಯಾಮರಾ ಹೋಗಿ ಅದನ್ನು ತಕ್ಕೊಂಡು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಅಲ್ಲೇ ಫಿಕ್ಸ್ ಮಾಡಿ ಚಿಪ್ ಇರುತ್ತೆ. ಹೌದು, ಹೋಗೇ ತೆಗೆದುತರಬೇಕು. ದೆರ್ ಇಸ್ ನೋ ಅದರ್ ವೇ. ಇಲ್ಲ ಸೆಕ್ಷನ್, ಈಗ ನಮ್ಮದು ಸೆಕ್ಷನ್ಸ್ ಇದೆ, ಬೀಟ್ಸ್ ಇದೆ, ದೆನ್ ಟ್ರೈನ್ಡ್ ಪರ್ಸನಲ್ ಇದ್ದಾರೆ. ಒಂದು ವೆಹಿಕಲಲ್ಲಿ ಹೋಗ್ತಾರೆ, ಆ ಚಿಪ್ಪನ್ನು ಡೌನ್ಲೋಡ್ ಮಾಡ್ತಾರೆ. ಕಂಪ್ಯೂಟರ್ ಲ್ಯಾಪ್ಟಾಪ್ ತೊಗೊಂಡು ಹೋಗ್ತಾರೆ, ಡೌನ್ಲೋಡ್ ಮಾಡ್ತಾರೆ, ಅಲ್ಲೇ ಇನ್ನೊಂದು ಹಾಕ್ಬಿಟ್ಟು ಬರ್ತಾರೆ. 2 ಇರ್ತಾವೆ ಚಿಪ್ಪು ಒಂದೊಂದು ಇದಕ್ಕೆ. ಸೊ ಮಾಡ್ಕೊಳ್ತಾರೆ, ಬರ್ತಾರೆ. ಸೊ ಅದನ್ನು ಬಂದ ಕೂಡಲೇ ಇಲ್ಲಿ ಒಂದು ಟೀಮ್ ಇರುತ್ತೆ, ರೆಡಿ ಮಾಡ್ತಾರೆ. ಇದನ್ನೆಲ್ಲ ಪ್ರೋಸೆಸ್ ಮಾಡಿ ರಾ ಡೇಟಾನ ಇಟ್ಕೊಂಡು ಕಳಿಸ್ತಾರೆ. ಸೊ ಮಾಡ್ತಾರೆ. ಸೊ ಯು ವಿಲ್ ಗೆಟ್ ಸೋ ಮೆನಿ ಇಮೇಜಸ್. ನಮಗೆ ಈ ಬ್ಲ್ಯಾಕ್ ಲೆಪರ್ಡು, ಆಮೇಲೆ ಬ್ಲ್ಯಾಕ್ ಪ್ಯಾಂಥರು ಇವೆಲ್ಲ ಸಿಕ್ಕಿರೋದು ಹಿಂಗೇ. ಆಮೇಲೆ ನೈಟ್ ಟೈಮ್ ನಮ್ಮ ಯಾವುದದು ಹೈನಾ,
ಬಂಡೀಪುರಲ್ಲಿ ಹೈನಾ ಸ್ಪಾಟ್ ಆಗಿದೆ ನೈಟ್ ಟೈಮಲ್ಲಿ. ಕೆಲವು ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ, ಅವು ಪ್ಯೂರ್ಲಿ ನಾಕ್ಟರ್ನಲ್ ಆ್ಯನಿಮಲ್ಸ್. ಈಗ ಎಷ್ಟೋ ಜನ ದೇ ಹ್ಯಾವ್ ನಾಟ್ ಸೀನ್ ಇದು ಮೌಸ್ ಡಿಯರ್ ಅಂತ ಒಂದಿದೆ. ನಮ್ಮಲ್ಲಿ 4 ಥರ ಡಿಯರ್ ಇದೆ. ಒನ್ ಈಸ್ ಸಾಂಬಾರ್ ಡಿಯರ್, ದಟ್ ಈಸ್ ದ ಬಿಗ್ಗೆಸ್ಟ್ ಡಿಯರ್. ಅದಾದ ಮೇಲೆ ಸ್ಪಾಟೆಡ್ ಡಿಯರ್, ನಾವು ಚುಕ್ಕೆ ಜಿಂಕೆ ಅಂತಾರೆ, ಹೌದು. 3ನೇದು ಮುಂಡ್ ಜಾಕ್ ಅಂತ ಕರಿತೀವಿ. ನೋಡಿದ್ದೀರಾ ಮುಂಡ್ ಜಾಕ್? ವೆರಿ ಶೈ ಆ್ಯನಿಮಲ್, ಈ ಜಿಂಕೆಗಿಂತ ಸ್ವಲ್ಪ ಸಣ್ಣದಿರ್ತದೆ. ದೆನ್ ಮೌಸ್ ಡಿಯರ್, ದೇ ಆರ್ ಪ್ಯೂರ್ಲಿ ನಾಕ್ಟರ್ನಲ್ಲಿ ಇದು. ಅದು ಸೋ ಮೆನಿ ಪೀಪಲ್ ಹ್ಯಾವ್ ನಾಟ್ ಸೀನ್ ದಟ್ ಎಟ್ ಆಲ್. ಬಟ್ ದೀಸ್ ಆರ್ ದಿ 4 ಡಿಯರ್ಸ್ ಅವೈಲಬಲ್ ಇನ್ ಅವರ್ ಫಾರೆಸ್ಟ್. ಸಾಂಬಾರ್ ಡಿಯರ್, ದೆನ್ ಸ್ಪಾಟೆಡ್ ಡಿಯರ್, ದೆನ್ ಮುಂಡ್ ಜಾಕ್, ಮುಂಟಿಯಾಕಸ್ ಮುಂಡ್ ಜಾಕ್ ಅಂತ ಸೈಂಟಿಫಿಕ್ ನೇಮು, ಕಾಡು ಕುರಿ ಅಂತ ಕನ್ನಡದಲ್ಲಿ ಕರೀತಾರೆ. ದೆನ್ ಮೌಸ್ ಡಿಯರ್. ಇಷ್ಟು ಬಾರ್ಕಿಂಗ್ ಡಿಯರ್ ಅಂತ ಕರೀತಾರೆ ಅದನ್ನು, ಬಿಕಾಸ್ ಅದರ ಇದು ಮಾಡಿದ್ರೆ ಒಳ್ಳೆ ಬಾರ್ಕಿಂಗ್ ಥರ ಬರ್ತಂತ ಬಾರ್ಕಿಂಗ್ ಡಿಯರ್ ಅಂತಾರೆ. ಸಾಂಬಾರ್ ಡಿಯರ್, ಸ್ಪಾಟೆಡ್ ಡಿಯರ್, ಬಾರ್ಕಿಂಗ್ ಡಿಯರ್, ಮೌಸ್ ಡಿಯರ್, ಈ 4 ಡಿಯರ್ಸ್ ನಮ್ಮಲ್ಲಿ ಇದೆ. ಐ ಡೌಟ್ ನಾವು ಕೂಡ ಇಡೀ ಮೌಸ್ ಡಿಯರ್ನ ನನ್ನ ಸರ್ವೀಸಲ್ಲಿ ಐ ಹ್ಯಾವ್ ಸೀನ್ ನಾಟ್ ಮೋರ್ ದೆನ್ 4 ಟೈಮ್ಸ್. ಅದು ನೈಟ್ ಇರಬೇಕು, ಕಾಣಬೇಕು, ನೀವು ರಸ್ತೆನಲ್ಲಿ ಹೋದಾಗ ಬಂದರೆ ಕಾಣ್ತದೆ, ಇಲ್ಲಾಂದರೆ ಗೊತ್ತಾಗಲ್ಲ ಮೌಸ್ ಡಿಯರ್. ಸೊ ಹಾಗೆ, ಸೊ ಇಟ್ಸ್ ಎ ಯುನೀಕ್ ಥಿಂಗ್. ಈಗೇನು ಬೇರೆ ಏನೋ ಕೇಳ್ತಾ ಇದ್ರಿ? ಕ್ಯಾಮ್ರಾ ಬಗ್ಗೆ. ಓಕೆ, ಗ್ರಿಡ್ ಮಾಡ್ತೀವಿ. ಗ್ರಿಡ್ ಮಾಡಿಬಿಟ್ಟು ಹಿಂಗೆ ಡಿವೈಡ್ ಮಾಡಿಕೊಂಡು ದೆನ್ ಒಂದು ಪೀರಿಯಡ್ ನಾವು ಹೇಳ್ತೀವಿ, ಇದು ಇಷ್ಟು ಪೀರಿಯಡಲ್ಲಿ ಇದು ಸೊ ಅಷ್ಟಾದ ಮೇಲೆ ಒಂದು 25 ಡೇಸ್ 1 ಮಂತ್ ಅಂತ ಇಟ್ಕೊಳ್ಳಿ. 1 ಮಂತ್ ಆದಮೇಲೆ ಈ ಎಲ್ಲ ಕ್ಯಾಮರಾ ತೆಗೆದು ನೆಕ್ಸ್ಟ್ ರೇಂಜಿಗೆ ಹಾಕ್ತೀವಿ, ನೆಕ್ಸ್ಟ್ ರೇಂಜಸ್ಗೆ. ಸೊ ಇಷ್ಟು ಈಗ ಅಡ್ಜಸೆಂಟ್ ರೇಂಜಸ್ ಇರ್ತವೆ ಅಂತ ಇಟ್ಕೊಳ್ಳಿ. ದೆನ್ ಇಟ್ ವಿಲ್ ಬಿ ಮ್ಯಾಚ್ಡ್. ಈ ಟೈಗರ ಆ ಟೈಗರ, ಯಾವ ಟೈಗರ್ 2 ಸರಿ ಡೂಪ್ಲಿಕೇಟ್ ಆಗಿದೆ ರೌಂಡ್ ಆಫ್ ಮಾಡಿ 1 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಈಸ್ ಹೌ ದ ಎಂಟೈರ್ ಕಂಟ್ರಿನಲ್ಲಿ ಟೈಗರ್ ಸೆನ್ಸಸ್ ಮಾಡ್ತಾರೆ. ಈಗ ನಮ್ಮಲ್ಲಿ 524 ಟೈಗರ್ ಇದೆ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ. ನನ್ನ ಪ್ರಕಾರ ಇನ್ನೂ ಜಾಸ್ತಿ ಇದೆ. ಯಾಕೆ ಜಾಸ್ತಿ ಇದೆ ಅಂದರೆ, ನಾವು ಟೆರಿಟೋರಿಯಲ್ ಡಿವಿಷನ್ಸು ಈಗ ಮಾಡ್ತಾಯಿದ್ದೀವಿ, ಬಟ್ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾಯಿಲ್ಲ. ಉದಾಹರಣೆಗೆ ಬಂಡೀಪುರ ದಾಟಿದ ಮೇಲೆ, ಉದಾಹರಣೆ ಈ ನಂಜನಗೂಡು, ಇಲ್ಲಿದೆ ಟೈಗರ್ ಅಂತ ಹೇಳ್ತೀವಿ. ಯಾರೋ ಒಬ್ಬರು ತುಮಕೂರಲ್ಲಿ ಟೈಗರ್ ಕಾಣ್ತು ಅಂತಾರೆ, ಅಲ್ಲಿ ನಾವು ಕ್ಯಾಮರಾ ಟ್ರ್ಯಾಪ್ಸ್ ಮಾಡಿಲ್ಲ. ಸೊ ಇವನ್ನ ನಾವು ಔಟ್ಸೈಡ್ ದಿ ಫಾರೆಸ್ಟ್ ಟೆರಿಟರಿ ಇರ್ತಕ್ಕಂಥ ಟೈಗರ್ನು ಸ್ವಲ್ಪ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲಿ ಇದು. ರೇಡಿಯೋ ಕಾಲರಿಂಗ್, ದೆರ್ ಈಸ್ ರೇಡಿಯೋ ಕಾಲರ್ ಇಸ್ ಎ ಇಕ್ವಿಪ್ಮೆಂಟ್, ನಿಮ್ಗೆ ಗೊತ್ತಿದೆ. ನಮ್ಮ ಬೆಲ್ಟ್ ಅಂತ ನಾವು ಬೇಕಾದ್ರೆ ಈ ಲ್ಯಾಂಗ್ವೇಜಲ್ಲಿ ಕರೆಯೋಣ. ಫಸ್ಟ್ ಆ್ಯನಿಮಲ್ ಟ್ರ್ಯಾಂಕ್ಯುಲೈಸ್ ಮಾಡಲೇಬೇಕು, ನೀವು ಮಾಡಲೇಬೇಕು. ಅದು ಪ್ರಾಬ್ಲಮ್ಯಾಟಿಕ್ ಆ್ಯನಿಮಲ್, ಅದನ್ನು ಕ್ಯಾಪ್ಚರ್ ಮಾಡಿ ನಾವು ಬೇರೆ ಕಡೆ ಕಳಿಸೋ ಅಗತ್ಯ ಇಲ್ಲ, ಅದ್ರ ಮೂವ್ಮೆಂಟ್ನ ವಾಚ್ ಮಾಡಬೇಕು ಅಂತ ಆಯಿತು. ಈ ಉದಾಹರಣೆಗೆ ನಿಮಗೆ ಭಾಳ ಹಿಂದೆ ಸಮ್ NGO ಆರ್ಗನೈಸೇಷನ್ಸ್ ದೇ ಆರ್ ಡೂಯಿಂಗ್ ರೇಡಿಯೋ ಕಾಲರಿಂಗ್ ಫಾರ್ ಟೈಗರ್ ಆಲ್ಸೋ. ಗೊತ್ತಿರಬೇಕು ನಿಮಗೆ. ಯಾವುದೇ ಪ್ರಾಣಿನ ರೇಡಿಯೋ ಕಾಲರ್ ಮಾಡಿ ನೀವು ಸ್ಟಡಿ ಮಾಡೋಕ್ಕೋಸ್ಕರ ಮಾಡ್ತೀರ ಅದನ್ನು. ಸೊ ರೇಡಿಯೋ ಕಾಲರ್ಸ್ ಆರ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಸೊ ಅದನ್ನು ನೀವು ಕಾಸ್ಟ್ಲಿ ಅವಲ್ಲ. ಸೊ ಡಿಪೆಂಡ್ಸ್, ನಾವು ರಿಕ್ವಿಸಿಷನ್ ಕೊಡ್ತೀವಿ ನಮ್ಮ PCCFಗೆ, ನಮಗಿಷ್ಟು ರೇಡಿಯೋ ಕಾಲರ್ ಬೇಕು ಅಂಥೇಳಿ. ಕೆಲವು ಆರ್ಗನೈಸೇಷನ್ ದೇ ಸ್ಪಾನ್ಸರ್, ನಾವು ಕೊಡ್ತೀವಿ ಅಂತಾರೆ. ಸೊ ಆ ರೇಡಿಯೋ ಕಾಲರಿಂಗ್ ಇಟ್ಕೊಂಡು ಮೂವ್ಮೆಂಟ್ ಆಫ್ ದಿ ಅದಕ್ಕೆ ಒಂದು ಇದಿರ್ತದೆ, ಎಲ್ಲೆಲ್ಲಿ ಮೂವ್ಮೆಂಟ್ ಆಗ್ತದೆ ಅಂತೇಳಿ ನೀವು ಅಲ್ಲಲ್ಲಿ ಅಷ್ಟು ದೂರದಿಂದ ಕ್ಯಾಪ್ಚರ್ ಆಗ್ತದೆ ಅದು. ಸೊ ಇಲ್ಲಿದೆ ಆ್ಯನಿಮಲ್ ಅಂತ ಹೇಳ್ಬೋದು. ಸೊ ಕೆಲವರು ಏನು ಮಾಡ್ತಾರೆ, ಹ್ಯಾಬಿಟ್ ಆಫ್ ದಿ ಆ್ಯನಿಮಲ್, ಹ್ಯಾಬಿಟ್ಯಾಟ್ ಆಫ್ ದಿ ಆ್ಯನಿಮಲ್, ಇಟ್ಸ್ ಬಿಹೇವಿಯರ್ ಸ್ಟಡಿ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಕೆಲವರು ಇದು ನಿಜವಾಗ್ಲೂ ಇಲ್ಲೇ ಇರ್ತದ, ಹೋಗಿ ದಿನ ಹೋಗಿ ಅಲ್ಲಿ ಇದು ರೈತರ ಜಮೀನಿಗೆ ಹೋಗಿ ನಾಶ ಮಾಡ್ತದ ಅಂತ ಅಂದ್ಕೊಂಡು. ಬಟ್ ಇಟ್ಸ್ ಕಾಸ್ಟ್ಲಿ ಅಫೇರ್. ನೀವು ಎಲ್ಲ ಆ್ಯನಿಮಲ್ಗೂ ರೇಡಿಯೋ ಕಲರ್ ಮಾಡೋಕ್ಕಾಗಲ್ಲ. 522 ಟೈಗರ್ಸ್ ಇದೆ, 24 ಟೈಗರ್ಸ್ ಇದೆ ಅನ್ನೋ ಸಂಖ್ಯೆ ಹೇಗೆ ಸಿಕ್ತು? ಅಂದ್ರೆ ಯಾವ ರೀತಿ? ಈಗ ನಾನು ಇಷ್ಟು ಹೇಳಿದೆ, ಕ್ಯಾಮರಾ ಟ್ರ್ಯಾಪ್ ಹೇಳಿದೆ. ಅದರಲ್ಲಿ ಕ್ಯಾಮ್ರಾ ಟ್ರ್ಯಾಪಲ್ಲಿ ಈಚ್ ಟೈಗರ್ ಈಸ್ ಐಡೆಂಟಿಟಿ ಈಸ್ ಡಿಫರೆಂಟ್. ID ನಂಬರ್ಸ್ ಕೊಡ್ತಾರೆ. ಇಟ್ಸ್ ಎ ವೆರಿ ಗುಡ್. ನೀವು ಒಂದು ಸಾರಿ ಟೈಮ್ ಇದ್ದರೆ ಅಲ್ಲಿ ನಮ್ಮದೊಂದು ಸೆಲ್ ಇದೆ, ಟೈಗರ್ ಸೆಲ್ ಅಂತಲೇ ಬೆಂಗಳೂರಲ್ಲಿ ಇದೆ. ಯು ಕ್ಯಾನ್ ಆಲ್ಸೋ ಡಿಸ್ಕಸ್ ವಿತ್ ದೆಮ್. ವೆರಿ ಇಂಟ್ರೆಸ್ಟಿಂಗ್ ಇದು ಹೇಳ್ತಾರೆ. ಇಷ್ಟೇ, ನಾನು ಇಷ್ಟೇ ನಿಮಗೆ ಕ್ರೂಡಾಗಿ ಹೇಳಿದ್ದೀನಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಈ ಥರ ಎಲ್ಲ ಇಮೇಜಸ್ ಬರುತ್ತೆ,
ಆ ಇಮೇಜಸ್ನ ಫಿಲ್ಟರ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಬೇಕಾದಂಥ ಆ್ಯಪ್ಸ್ ಎಲ್ಲ ಇದೆ. ಸೊ ಮಾಡ್ತಾ ಹೋದಾಗ ಇಷ್ಟು ಟೈಗರ್ ಇಲ್ಲಿ ಇದೆ, ಈ ಬೌಂಡ್ರಿಲಿ ಇಷ್ಟು ಟೈಗರ್ ಇದೆ, ಈ ಐ ಡಿ ನಂಬರ್ಸ್ ಕೊಡ್ತಾರೆ. ಈಚ್ ಟೈಗರ್ ದೇ ವಿಲ್ ಗಿವ್ ದ ಐ ಡಿ ನಂಬರ್ಸ್. ಸೊ ಈ ಐ ಡಿ ನಂಬರ್ ಟೈಗರ ಅದು ಅಂತಾರೆ. ನಾವು ಟೈಗರ್ ಇದನ್ನು ಬೈ ನೇಮು ಎಲ್ಲ ಒಂದು ಎರಡು ಕಡೆ ಕರಿತೀವಿ ನಾವು, ಬಟ್ ಇಟ್ ಈಸ್ ರೆಫರ್ಡ್ ಬೈ ಐ ಡಿ ನಂಬರ್ಸ್ ಓನ್ಲಿ. ಸೊ ನಾವು ಕಳಿಸಿದಂಥ ಫೋಟೋಗ್ರಾಫ್ ಯಾವ ಐ ಡಿ ನಂಬರ್ದು ಅಂತ ಹೇಳ್ತಾರೆ ಅವರು. ಅಲ್ಲಿ ವೆರಿ ಕ್ವಿಕ್, ದೇ ಆರ್ ವೆರಿ ಫಾಸ್ಟ್. ಎಲ್ಲ ಎಕ್ವಿಪ್ಮೆಂಟ್ ಇದೆ ನಮ್ಮ ಹತ್ರ. ದೆರ್ ಇಸ್ ಅ ಟೈಗರ್ ಸೆಲ್ ಇನ್ ಬೆಂಗಳೂರು. ಅಲ್ಲ ಅದೇ ಥರ ಎಲ್ಲ ಸ್ಟೇಟಲ್ಲೂ ಇದೆ, ಎಲ್ಲ ಸ್ಟೇಟಲ್ಲೂ ಇದೆ. ಎಲ್ಲ ಸ್ಟೇಟ್ನವ್ರೂ ಇದನ್ನು ಮೇಂಟೈನ್ ಮಾಡ್ತಾರೆ. ಇದ್ರದ್ದು ಮೈನ್ ಜಾಬು NTCA ಅಂತ ಹೇಳಲ್ಲ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ದೇ ವಿಲ್ ಬಿ ಸೂಪರ್ವೈಸಿಂಗ್ ದಿಸ್. ಎಲ್ಲ ಟೈಗರ್ ತಂದು ನಾವು ಇವ್ರ ಫಂಕ್ಷನ್ಗೆ ಒಂದು ಹೋದ್ವಿ, ಯಾವುದು ನಮ್ಮ ಮೋದಿಯವ್ರ ಫಂಕ್ಷನ್ಗೆ. ಅಲ್ಲಿ ಕರೀತಾರೆ ಆಲ್ ಫೀಲ್ಡ್ ಡೈರೆಕ್ಟರ್ಸ್ನ. ದೇ ವಿಲ್ ಅನೌನ್ಸ್ ಒನ್ಸ್ ಇನ್ 4 years ಅನೌನ್ಸ್ ಮಾಡ್ತಾರೆ. ಒನ್ಸ್ ಇನ್ 4 years ದ ಹೋಲ್ ಕಂಟ್ರಿ ಡಸ್ ಇಟ್ ಇನ್ ಒನ್ಸ್ ಇನ್ 4 years. ನಾವು ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ, ಅದು ಬೇರೆ. ಒನ್ಸ್ ಇನ್ 4 years ಮಾಡ್ತಾರೆ. ದೇ ವಿಲ್ ಹ್ಯಾವ್ ದಿ ನ್ಯಾಷನಲ್ ಟೈಗರ್, ಇದು ಎಷ್ಟಿದೆ ನ್ಯಾಷನಲ್ ಲೆವೆಲ್ ಟೈಗರ್ ಅಂತ, ಅಲ್ಲಿ ಪ್ರೈಮ್ ಮಿನಿಸ್ಟರ್ ವಿಲ್ ಅನೌನ್ಸ್ ಇಟ್. ಅದು ನಮ್ಮನ್ನು ಕರೆದಿದ್ರಲ್ಲ. ಸೊ ಆಲ್ 54 ಡೈರೆಕ್ಟರ್ಸ್ ಫ್ರಮ್ ದಿ ಕಂಟ್ರಿ ವೆರ್ ಕಾಲ್ಡ್. ನಮ್ಮಿಂದ 5 ಜನ ಹೋಗಿದ್ವಿ ಕರ್ನಾಟಕದಿಂದ. ಅದೇ ಥರ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದರು. ನಮ್ಮದು 524 ಅಂತ ಆಯಿತು, 526 ಮಧ್ಯಪ್ರದೇಶ ಅಂತ ಆಯಿತು. ಸೊ ದಟ್ ಇಸ್ ಎ ಡಿಸ್ಪ್ಯೂಟ್ ಇದೆ ಇನ್ನು. ಬಟ್ ಅಫ್ಕೋರ್ಸ್ ನೋ ಬಡಿ ಈಸ್ ಕಂಟೆಸ್ಟಿಂಗ್. ಯಾಗ 500 ಅಲ್ಲೂ ಕೂಡ ಏನೋ ನಡೀತದೆ, ಮಧ್ಯಪ್ರದೇಶ್ ಪಾಲಿಟಿಕ್ಸು ಅವು ಇವು ಎಲ್ಲ ಇರ್ತವೆ. ಸೊ ಲೆಟಲೋ ನಾವೆಲ್ಲ ಬೇಡ ನಮಗೆ. ಬಟ್ ಥಿಂಗ್ ಈಸ್ ದಿಸ್ ಈಸ್ ಹೌ ದ ಸೆನ್ಸಸ್ ವರ್ಕ್ ಇಸ್ ಡನ್.